ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ತೆ. ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಕರ್ನಾಟಕ ವಸತಿ ಶಿಕ್ಷಣದ ಅಡಿಯಲ್ಲಿ ಬರ್ತಕ್ಕಂಥ ಏನು ನೇಮಕಾತಿ ಇದೆಯಲ್ಲ, 767 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೋಟಿಫಿಕೇಶನ್ ಮಾಡಿದೆ. ಇದೇ 15ನೇ ತಾರೀಕಿಂದ ನೋಟಿಫಿಕೇಶನ್ ಆರಂಭ ಆಗುತ್ತೆ. ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಗೆ ಎಲ್ಲೋ ಏನ್ ಪಾತ್ರ ವೆಬ್ಸೈಟ್ ಓಪನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಆದೇಶವನ್ನ ಮಾಡಿತ್ತು. ಈ ಒಂದು ದಿನಾಂಕದಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ. ಸ್ನೇಹಿತರೆ, ಇದರಲ್ಲಿ ಸಾಕಷ್ಟು ಗೊಂದಲಗಳಿದೆ. ಸುಮಾರು ಗೊಂದಲಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ಏನ್ ಪಾತ್ರ ಭೇಟಿ ಕೊಟ್ಟಿದ್ದೀವಿ. ಇಲ್ಲೊಂದಿಷ್ಟು ಏನ್ ಪಾತ್ರ ಸಮಸ್ಯೆಗಳಿಗೆ ಪರಿಹಾರವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿದೆ. ಮತ್ತೆ ಯಾವೆಲ್ಲ ಸಮಸ್ಯೆಗಳು ಏನೇನಿದೆ ಅಂತ ಅನ್ನುವಂಥದ್ದನ್ನ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಸಮಸ್ಯೆಗಳು ಏನ್ ಪಾತ್ರ ಗೊಂದಲಕಾರಿಯಾಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿ ಮೆನ್ಷನ್ ಆಗಿದೆ. ಒಂದು ಏನು ಅಂತಂದ್ರೆ, ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದಿಷ್ಟು ಪರೀಕ್ಷೆಗಳಲ್ಲಿ ಮಹತ್ವದ ಬದಲಾವಣೆಗಳನ್ನ ತರಲಿಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಒಂದು ಯಾವುದು ಅಂತಂದ್ರೆ, ಟೋಟಲ್ ಪ್ರತಿಶತ 35ರಷ್ಟು ಅಂಕಗಳನ್ನ ಪಡೆದಿರಬೇಕು ಅಂತೇಳಿ ಒಂದು ಸರ್ಕ್ಯುಲೇಷನ್ ನಾವು ನೋಡ್ತೀವಿ. ಇದ್ರ ಬಗ್ಗೆ ವಿಚಾರ ಮಾಡಿದಾಗ, ಇಲ್ಲ, ಪ್ರತಿ ಸಬ್ಜೆಕ್ಟ್ ಅಲ್ಲ, ಇದು ಒಟ್ಟು ಟೋಟಲ್ ಸೇರಿಸಿ ಅಂದ್ರೆ ಎರಡೂ ಪೇಪರ್ ಸೇರ್ಕೊಂಡಾಗ ಪ್ರತಿಶತ 35% ಆಗಿರ್ಲೇಬೇಕು ಅನ್ನುವಂಥದ್ದು. ನಮಗೆ ಇದೊಂದು ಕ್ಲಿಯರ್ ಆಗಿ ಏನ್ ಪಾತ್ರ ತಿಳಿದಿದೆ. ಅಂದ್ರೆ ಪೇಪರ್ 1 ಪೇಪರ್ 2 ಎರಡೂ ಸೇರಿಸಿದಾಗ 35% ಅಂಕಗಳನ್ನ ಪಡೆದಿರ್ಲೇಬೇಕು ಅಂದಾಗ ಅದು ಎಲಿಜಿಬಿಲಿಟಿ ಆಗುತ್ತೆ ಅಂತ ಹೇಳಿ. ಇನ್ನು ಎರಡನೇ ಪಾಯಿಂಟ್ ಯಾವುದು ಅಂತಂದ್ರೆ, ಗೊಂದಲಕಾರಿಯಾಗಿರ್ತಕ್ಕಂಥ ವಿಚಾರ ಯಾವುದು ಅಂತಂದ್ರೆ ಲಿಖಿತ ಪರೀಕ್ಷೆ. ಈಗ ಒಂದು ಅಲ್ಲಿ ನೋಡಿ ಸರ್ಕ್ಯುಲೇಷನ್ ಕೊಟ್ಟಿರ್ತಕ್ಕಂಥದ್ದು ಒಂದು MCQ ಪರೀಕ್ಷೆ, ಅದನ್ನ ಕರ್ನಾಟಕ ಇದಕ್ಕ ವಸತಿ ಶಿಕ್ಷಣ ಕಳಿಸ್ತೀವಿ. ಅದಾದ್ಮೇಲೆ ನಿರ್ಧಾರ ಅಂದ್ರೆ ವಸತಿ ಶಿಕ್ಷಣ ಲಿಖಿತ ಪರೀಕ್ಷೆ ಮಾಡುತ್ತೆ ಅಂತೇಳಿ ಪಾಯಿಂಟ್ಗಳನ್ನ ನೋಡ್ತಾ ಇದೀವಿ. ಬಟ್ ಇಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕ್ರೈಸ್ ವತಿಯಿಂದ ಲಿಖಿತ ಪರೀಕ್ಷೆಗಳನ್ನ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ. ಇದನ್ನ ನಾವು ಇನ್ನೂ ಏನ್ ಪಾತ್ರ ಕ್ಲಾರಿಫಿಕೇಶನ್ ಬುಧವಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂತಂದ್ರೆ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿ ಅದಾದ ಲಿಖಿತ ಪರೀಕ್ಷೆಯನ್ನ ಮಾಡುವಂತ ಸಾಧ್ಯತೆ KU ಏನ್ ಪಾತ್ರ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಅದು ಕ್ಲಾರಿಫಿಕೇಶನ್ ನಾವು ಸ್ಪಷ್ಟವಾಗಿ ಬುಧವಾರ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಮಾಧ್ಯಮ ಯಾವ್ದ್ರಲ್ಲಿ ಇರುತ್ತೆ, ಯಾವ ಒಂದು ಮಾಧ್ಯಮದಲ್ಲಿ ಈ ಪರೀಕ್ಷೆ ನಡೆಯುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಏನ್ ಪಾತ್ರ ಬೋತ್ ಲ್ಯಾಂಗ್ವೇಜ್, ಎರಡು ಲ್ಯಾಂಗ್ವೇಜ್ ಅಲ್ಲೂ ಈ ಪರೀಕ್ಷೆ ಮಾಧ್ಯಮ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಪಠ್ಯಕ್ರಮ. ಸುಮಾರು ಜನಕ್ಕೆ ಇದೊಂದು ಸಮಸ್ಯೆ ಇತ್ತು. ಪೇಪರ್ 1ಗೆ ಏನ್ ಪಾತ್ರ ಅವರು ಆಲ್ರೆಡಿ ಪಠ್ಯಕ್ರಮವನ್ನ ಮೆನ್ಷನ್ ಮಾಡಿದ್ದಾರೆ. ಪೇಪರ್ 2ಗೆ ಇನ್ನು ಪಠ್ಯಕ್ರಮ ವಸತಿ ಶಿಕ್ಷಣ ಕೊಡಬೇಕು, ಅಲ್ಲಿವರೆಗೆ ನಾವು ಅದನ್ನ ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಕೊಡುತ್ತೆ ಅಂತ ಕೇಳಿದ್ರೆ ಇನ್ನೊಂದು 2 ದಿನದಲ್ಲಿ ಏನ್ ಪಾತ್ರ ಅವರು ಪೇಪರ್ 2ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನ ಕೊಡ್ತಾರ. ಅವಾಗ ಏನ್ ಪಾತ್ರ ಅದು ನಿಮಗೆ ಮೆನ್ಷನ್ ಆಗತ್ತೆ, ಬರುತ್ತೆ ಅಂತ ಹೇಳ್ತಾ ಇದೆ. ಬಹುತೇಕ ಒಂದು 2 ದಿವಸದಲ್ಲಿ ಪಠ್ಯಕ್ರಮವನ್ನ ಕೊಡಬಹುದು ಅಂತೇಳಿ, ನಾಳೆ ಅಥವಾ ನಾಡಿದ್ದು ಪಠ್ಯಕ್ರಮ ಬರ್ಬೋದು ಅಂತೇಳಿ ನಿರೀಕ್ಷೆಯಲ್ಲಿದೆ. ಇನ್ನ ನೆಕ್ಸ್ಟ್ PMCS ಬಗ್ಗೆ, ಕಂಪ್ಯೂಟರ್ ಸೈನ್ಸ್ ಏನಿದೆ ಇದೆಯಲ್ಲ, PCM ಮತ್ತೆ ಕಂಪ್ಯೂಟರ್ ಸೈನ್ಸ್, ಅವ್ರಿಗೆ ಏನ್ ಪಾತ್ರ ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಆಗಿದ್ದಾರೆ. ಅದ್ರ ಬಗ್ಗೆ ನಾನು ಇಲಾಖೆಯಲ್ಲಿ ಪ್ರಶ್ನೆ ಕೇಳಿದಾಗ, ಇಲ್ಲ, ಇದ್ರ ಬಗ್ಗೆ ನಾವು ಏನ್ ಪಾತ್ರ ಕ್ಲಾರಿಫಿಕೇಶನ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಿಂದ ತೆಗೆದುಕೊಳ್ತೀವಿ. ಅವ್ರು ಏನ್ ಡೈರೆಕ್ಷನ್ ಕೊಟ್ಟಾರ ಅದ್ರ ಬಗ್ಗೆ ಅದನ್ನ ಮಾತ್ರ ಇವ್ರು ಏನ್ ಪಾತ್ರ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಈ SSಗೆ ಅಂದ್ರೆ ಸೋಷಿಯಲ್ ಸೈನ್ಸ್ ಪೋಸ್ಟ್ಗೆ ಓನ್ಲಿ ಇಂಗ್ಲಿಷ್ ಮೀಡಿಯಂ, ಡಿಗ್ರಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿರ್ಬೇಕು ಅಂತಿದೆ. ಅದು ನೇಮ ಹಿಂದಿನಿಂದನೂ ಇತ್ತು, ಇವಾಗೂ ಇದೆ. ಕನ್ನಡದವ್ರಿಗೆ ಏನ್ ಪಾತ್ರ ಅವಕಾಶ ಕೊಡ್ರಿ ಅಂತ ಕೇಳಿದೀವಿ. ಇಲಾಖೆಯಿಂದ ಸ್ಪಷ್ಟೀಕರಣವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣದ ಸ್ಪಷ್ಟೀಕರಣ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನ ಈ ಟೀಚರ್ ಹುದ್ದೆ ಇದು, ಯಾಕಂದ್ರೆ ಈಗ ಶಾಲಾ ಶಿಕ್ಷಣದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಇದೆ, ಮತ್ತೆ ಇಂಗ್ಲಿಷ್ ಇದೆ. ಬಟ್ ಇಲ್ಲಿ ಯಾವುದು ಮೆನ್ಷನ್, ಈ ಒಂದು ಸಿಲೆಬಸ್ ಅಲ್ಲಿ ಮೆನ್ಷನ್ ಇಲ್ವೇ ಇಲ್ಲ. ಅವ್ರ ಏನ್ ಪಾತ್ರ ರ್ಯಾಂಡಮ್ ಆಗಿ VAಗೆ ಮತ್ತೆ PDOಗೆ ಏನ್ ಸಿಲೆಬಸ್ ಇದೆಯಲ್ಲ ಅದನ್ನೇ ಏನ್ ಪಾತ್ರ ಸಿಲೆಬಸ್ ಅನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಬಟ್ ಇದು ಚೇಂಜಸ್ ಆಗ್ಬೇಕು. ಯಾಕಂದ್ರೆ ನಾವು ಈಗ ಶಿಕ್ಷಕರಾದವರು ಮಕ್ಕಳಿಗೆ ಪಾಠ ಮಾಡ್ಬೇಕು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರವನ್ನ ಸಾಕಷ್ಟು ಬಾರಿ ನಾನು ಅವರಿಗೆ ಮನವರಿಕೆ ಮಾಡಿದ್ದೀನಿ. ಇದು ನೀವು ಕೊಡ್ತಕ್ಕಂಥ ಸಿಲೆಬಸ್ ಸ್ಪಷ್ಟವಾಗಿಲ್ಲ ಅಂತೇಳಿ. ಅದಕ್ಕೆ ನೀವಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅದೇನಿದೆ
ಶಾಲಾ ಶಿಕ್ಷಣದ ಏನ್ ಸಿಲೆಬಸ್ ಇದೆಯಲ್ಲ ಅದನ್ನ ಪೇಪರ್ 1 ದಲ್ಲಿ ಮೆನ್ಷನ್ ಮಾಡ್ರಿ ಅಂತ ಹೇಳಿದೀನಿ. ಅದು ಸಹಿತ ಅವ್ರು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಇನ್ನೊಂದು 2-3 ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಲಿಖಿತ ಪರೀಕ್ಷೆ ಇದೇನೋ ಅಥವಾ ಇಲ್ಲೋ, 2ನೇ ಪೇಪರ್‌ದು ಸಿಲೆಬಸ್ಸು, ಆಮೇಲೆ PMCS, ಆಮೇಲೆ SS ದವ್ರಿಗೆ ಇಂಗ್ಲಿಷ್ ಅವಕಾಶ, ಈಗ ಇಂಗ್ಲಿಷ್ ದವ್ರಿಗೆ ಮಾತ್ರ ಅವಕಾಶ ಇದೆ. ಕನ್ನಡದವ್ರಿಗೆ ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದೀವಿ. ಅದನ್ನು ಸಹ ಬರ್ಕೊಂಡಿದ್ದಾರೆ. ಬಟ್ ಅಲ್ಲಿ ಏನಾಗ್ತಿದೆ ಸಮಸ್ಯೆ ಅಂತಂದ್ರೆ, ಒಂದು ಮೇಜರ್ ಆಗಿರ್ತಕ್ಕಂಥದ್ದು ಈ ಎಲ್ಲ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಗಳು ಎಲ್ಲ ಇಂಗ್ಲಿಷ್ ಮೀಡಿಯಂದಲ್ಲಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಮಗೆ ಈ ಒಂದು ಸಮಸ್ಯೆ ಪರಿಹಾರ ಆಗುವುದು ಡೌಟ್ ಇದೆ. ಆದ್ರೂ ನಾವು ಏನಪ್ಪಾ ಅಂದ್ರೆ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಅದಕ್ಕ ಸಕಾರಾತ್ಮಕವಾಗಿ KA ಸ್ಪಂದನೆ ಮಾಡಿದೆ. ಇದನ್ನ ನಾವು ವಸತಿ ಶಿಕ್ಷಣ ಏನೈತಿಲ್ಲ ಸಂಸ್ಥೆ, ಅದರ ಒಂದು ಇಲಾಖೆ ಅದಕ್ಕೆ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಇನ್ನೊಂದು ಕಾನ್ವೊಕೇಶನ್, ಪಾಸಿಂಗ್ ಸರ್ಟಿಫಿಕೇಟ್ ಬೇಕು, ಕಾನ್ವೊಕೇಶನ್ ಬೇಕು ಅಂತ ಅದರಲ್ಲಿ ಪಾಸಿಂಗ್ ಸರ್ಟಿಫಿಕೇಟ್ ಮಾತ್ರ ಕೇಳಿದೆ. ಕಾನ್ವೊಕೇಶನ್ ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುತೇಕ ಇದ್ರ ಬಗ್ಗೆ ಕೇಳಿದೀವಿ, ಇದನ್ನು ಸಹ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನೀವೆಲ್ಲರೂ ಎಲ್ರು ಏನಪ್ಪಾ ಅಂದ್ರೆ ಕಾನ್ವೊಕೇಶನ್ ನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂತಂದ್ರೆ ಓಕೆ, ಪರವಾಗಿಲ್ಲ, ಬಟ್ ಕಾನ್ವೊಕೇಶನ್ ಇದ್ರೆ ಒಳ್ಳೇದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಇನ್ನು ನೆಕ್ಸ್ಟ್ ಎಲ್ಲ ಪ್ರಶ್ನೆಗಳಿಗೆ ಬುಧವಾರ ದಿವಸ ಆನ್ಸರ್ ಸಿಗಬಹುದು ಅಂತ ಹೇಳಿ ಭಾವಿಸ್ತೀನಿ. ಸೊ ಇವತ್ತು ನಮ್ಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಪರ್ಧಾಕಾಂಕ್ಷಿಗಳು ಇವತ್ತು ನಮ್ಮ ಜೊತೆ ಬಂದಿದ್ರಿ. ಸೊ ನಾಳೆ ದಿನ ಮತ್ತೆ ನಾವು ಕರ್ನಾಟಕ ಸರ್ಕಾರ ಈಗೇನು 15,000 ಶಿಕ್ಷಕರ ನೇಮಕಾತಿ ಇದೆಯಲ್ಲ, ಅಲ್ಲಿಗೆ ನಾವು ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಡ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೂ ಸಹಿತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.